ಆಗೈತಿ. ನಾವು ಸಾಯಂಕಾಲ 5 ಗಂಟೆಗೆ ಇಲ್ಲಿ ಕೊಟ್ಟು ರೀಚ್ ಆದ್ವಿ. ಅದಾದ್ಮೇಲೆ ಗಂಧದ ಗುಡಿ. ಜೀವನದಾಗ ನಾವು ಸಾಯಕ್ಕಿಂತ ಮುಂಚೆ ಇಂಥ ಪ್ಲೇಸ್ಗಳೆಲ್ಲ ತಿರುಗಾಡ್ಬೇಕು, ಇಂಥ ಪರಿಸರ ಎಲ್ಲ ನೋಡ್ಬೇಕು. ಯಾಕಂದ್ರೆ ನಿಮ್ಗೆ ಜೀವನ ಎಲ್ಲ ಕಷ್ಟಗಳು ಐದ ಸುಡುಗಾಡು ಸುಂಟು ಸಾವಿರಾರು ಇರ್ತಾವೆ. ಬಟ್ ಅದ್ರೊಳಗೆ ನಿಮಗೆ ಅಂತೇಳಿ ನೀವು ಟೈಮ್ ಮಾಡ್ಕೊಂಡ ಇಂಥ ಪರಿಸರ ಒಳಗೆ ಬಂದ ಇಂಥ ನೇಚರೆಲ್ಲ ನೋಡ್ಕೊತ ಜೀವನ ಸಾರ್ಥಕ ಮಾಡ್ಕೋಬೇಕು. ಸೊ ನಾವು ಈಗ ಮೈಸೂರು ಸಿಟಿಯಿಂದ ಔಟ್ಸೈಡ್ ಬಂದ ಈ ಕಡೆ ಇದು ಫಾರೆಸ್ಟ್ ಒಳಗೆ ಹೊಂಟತ್ ರೋಡ. ಅದರ ಕೊಟ್ಟಿವ್ರಿಗೆ ಡೈರೆಕ್ಟ್ ಮ್ಯಾಪ್ ಹಾಕಿದ್ದು. ಸೊ ಹೊಂಟೋದು ಸ್ವಲ್ಪ ಮಿಡಲಲ್ಲಿ ಬರ್ಬೇಕಾದ್ರೆ ನಮ್ಮ ಫ್ರೆಂಡ್ ಒಬ್ಬಂದ ಬೈಕ್ ಸ್ವಲ್ಪ ಇಶ್ಯೂ ಆಯಿತು. ಸೊ ಅದಕ್ಕೆ ಎಲ್ಲರೂ ಸ್ವಲ್ಪ ನಿಂತ್ಕೊಂಡಿದ್ವಿ. ಆಮೇಲೆ ಎಲ್ಲ ರಿಸಾಲ್ವ್ ಆಯಿತು. ಸೊ ಅದಕ್ಕೆ ಈಗ ಮಾತ್ರ ರೈಡ್ ಕಂಟಿನ್ಯೂ ಮಾಡತ್ತದು. ಸೊ ನೋಡ್ಬೇಕು, ಇನ್ನು 126 ಕಿಲೋಮೀಟ್ರ್ ಐತಿ. ಮೋಸ್ಟ್ಲಿ 3 hours ಅನ್ಸ ಐತಿ. 3 ಇಂದ 4 to 5 ಆಕೈತಿ. ನಮ್ಮದು ಏನು ಅವಸರ ಇಲ್ಲ, ಸಾವಕಾಶ ಹೋಗುನು. ಸೊ ಸಣ್ಣಂಗೆ ಮಳೆ ಸ್ಟಾರ್ಟ್ ಆಗೈತಿ. ಈಗ ಸಣ್ಣಂಗೆ ಹನಿ ಬೀಳಾಕೈತಿ. ಕೊಟ್ಟಿರ್ತಕ್ಕೂ ಹೇಳಿ ಅಲ್ಲಿ ಏನೋ ಸೈಕ್ಲೋನ್ ಹೇಳ್ಯಾರತ್ತ, ಚಂಡಮಾರುತ ಬೀಸೈತಿರತ್ತ. ಅಲ್ಲಿ ಮಳೆ ಕಂಟಿನ್ಯೂ ಐತಿ ಹೇಳ್ತಾರೆ. ನಾವು ಇನ್ಸ್ಟಾದಾಗೆಲ್ಲ ಅಪ್ಡೇಟ್ ಮಾಡೋದು. ಸೊ ಇಲ್ಲಿ ಇನ್ನೂ 100 ಕಿಲೋಮೀಟ್ರ್ ಐತಿ. ಸೊ ಇಲ್ಲೇ ಮಳೆ ಸಣ್ಣಗೆ ಸ್ಟಾರ್ಟ್ ಆಗೈತಿ. ಇನ್ನೂ ಗೊತ್ತಿಲ್ಲ ಅದ್ಮೇಲೆ ಎಷ್ಟು ಮಳೆ ಆಯಿತು ಏನಾಯಿತು. ಇವತ್ತು ನಮ್ಮ ಬಸ್ ಹಾಕ್ಬೇಕಿವಲ್ಲೋ. ಈ ರೈಡ್ ಅಂತೂ ಫುಲ್ ಕ್ರೇಜಿ ಆಗೈತಿ. ಸಣ್ಣಗೆ ಮಳೆ ಬರಾಕತ್ತೈತಿ. ಮತ್ತು ಕ್ಯಾಮ್ರಾ ಎಲ್ಲ ಡ್ಯಾಮೇಜ್ ಆಗಬಾರ್ದು. ಸೊ ವಾಟರ್ ಪ್ರೂಫ್ ಐತು, ಅದು ನಂಗೆ ಕನ್ಫರ್ಮ್ ಇಲ್ಲ. ಯಾಕಂದರೆ ಕೆಲವೊಂದು ಜನ ವಾಟರ್ ಪ್ರೂಫ್ ಅಂತ ಹೇಳ್ತಾರೆ DJI, ಕೆಲವೊಂದು ಜನ ಇಲ್ಲ ಹೇಳ್ತಾರೆ, ಕೆಲವೊಂದು ಜನ ಲಿಮಿಟೆಡ್ ಅಂತ ಹೇಳ್ತಾರೆ. ಸೊ ರಿಸ್ಕ್ ಬೇಡ. ಅದಕ್ಕೆ ನಾ ಆಲ್ಮೋಸ್ಟ್ ಈಗ ಕ್ಯಾಮ್ರಾ ಬಂದ್ ಮಾಡಿದ್ನು. ಮುಂದೆ ಯಾವ್ದಾದ್ರು ಬೆಸ್ಟ್ ಬೆಟರ್ ಲೊಕೇಶನ್ಗೆ ಬಂದ್ರೆ ಸೊ ಅಲ್ಲಿ ಮೌಂಟ್ ಮಾಡಿ ಮತ್ತೆ ವಿಡಿಯೋ ಮಾಡಿ ಟ್ರೈ ಮಾಡಿದ್ವಿ. ಓಕೆ, ಜಸ್ಟ್ ಈಗ ನಾವು ನಾಗರಹೊಳೆ ಫಾರೆಸ್ಟ್ಗೆ ಎಂಟ್ರ್ ಆಗಿದ್ದು. ನೋಡೋಣ ಯಾವ್ದಾರ ಎನಿಮಲ್ ಸ್ಪಾಟ್ ಹಾಕವಣ ಏನಂತ ನೋಡೋಣ. ಸುತ್ತಮುತ್ತ ಎಲ್ಲರ ಕಾಣ್ರ ನೋಡ್ರಿ, ನನಗೂ ಕಾಣಿಸ್ರ ನೋಡ್ತನು. ಈ ಎಲ್ಲ ಘಾಟ್ ಸೆಕ್ಷನ್ ನೋಡಿದ್ಮೇಲೆ ನಮಗೊಂದು ಕನ್ನಡ ಸಾಂಗ್ ನೆನಪಾಕೈತಿ. ಯಾವುದಂದ್ರೆ, ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸ್ವರ್ಗದಲ್ಲಿ ಇಳಿದು ನಾವಿರುವ ತಾನವೇ ಗಂಧದ ಗುಡಿ, ಚಂದದ ಗುಡಿ ಶ್ರೀಗಂಧದ ಗುಡಿ. ಆಹಾ ಓಹೋ ಆಹಾ ಆಹಾ ಓಹೋ ಆಹಾ. ನೋಡ್ರಿ, ಅಫಿಷಿಯಲಿ ನಾವು ಕೇರಳ ಬಾರ್ಡರ್ ಎಂಟರ್ ಆಗಿದ್ದು. ಈಗ ವಿ ಆರ್ ಇನ್ ಅಫಿಷಿಯಲಿ ಕೇರಳ. ನೋಡ್ರಿ ಇಲ್ಲಿ ನೇಚರ್ ಹೆಂಗೈತಿ. ಇಲ್ಲಿ ಎಲ್ಲ ಗಿಡ ಕಡ್ದು ಏನು ಮಾಡ್ತಾರೋ ಗೊತ್ತಿಲ್ಲ, ನಮಗೂ ಏನು ಗೊತ್ತಿಲ್ಲ ಅದ್ರ ಬಗ್ಗೆ. ಸೊ ಬಟ್ ನೇಚರ್ ಅಂತೂ ಚೆನ್ನಾಗೈತಲ್ಲ. ಥ್ಯಾಂಕ್ಸ್ ಬ್ರೋ. ನೇಚರ್ ಅಂತ ನೋಡ್ರಿ ಹೆಂಗೈತಿ, ಮಸ್ತ್ ಐತಲ್ಲ. ಅದಕ್ಕೆ ಹೇಳೋದು ಮನೆ ಹಾಕೊಂಡ್ರೆ ಬರ್ರಿಪ್ಪ, ಯಾವ್ದು ಬರ್ರಿ ಇಂತಲ್ಲಿ ಇತ್ತು ನೋಡಿ. ಇಂತಲ್ಲಿ ಬಂದ್ರೆ ಕಾಮ್ಗೆ ನೇಚರ್ ನೋಡ್ಬೋದು, ಕಾಮ್ಗೆ ಎಂಜಾಯ್ ಮಾಡ್ಬೋದು. ಇಡ್ತೀರಿ ಅಲ್ಲೇ ರೂಮ್ನೇ ಹಾಕೊಂಡಿರ್ತೀರಿ. ಅಲ್ಲೇ ರೂಮ್ನೇ ಹಾಕಿ ಕೂತ್ರೂ ಒಂದಿನ ಸಾಯವ್ರ ಅದ. ಹಿಂಗೆ ನಿಮ್ಮ ಲೈಫ್ ನೀವು ಒಂದು ಪ್ರಾಫಿಟೇಬಲ್ ಆಗಿ ಒಂದು ತೃಪ್ತಿಯಿಂದ ಎಂಜಾಯ್ ಮಾಡಿದ್ರೂ ಸಾಯವ್ರ ಅದ. ಬಟ್ ಏನು ಡಿಫ್ರೆನ್ಸ್ ಅಂದ್ರೆ ಇಲ್ಲಿ ನಿಮ್ಮ ಆತ್ಮಕ್ಕೆ ನೀವು ತೃಪ್ತಿ ಕೊಟ್ಟ ನಿಮ್ಮದು ನೀವು ಎಂಜಾಯ್ ಮಾಡಿ ಸಾಯ್ತೀರಿ. ಅಲ್ಲಿ ಕೂತ ನಿಮ್ಮದು ನೀವು ಮಾನಸಿಕ ಆಗಿ ನಿಮ್ಮದು ನೀವು ಅಶಕ್ತ ಆಗಿ ಜೀವನದ ಒಂದು ಅರ್ಥ ಇಲ್ಲ ಸಾಯ್ತೀರಿ ಅಷ್ಟೆ. ನೋಡ್ರಿ ನಿಮ್ಗೆ ಏನು ಬೇಕು ಚೂಸ್ ಮಾಡ್ಕೊರಿ. ಫ್ರೀ ಹೆಂಗದ ಎಲ್ಲ ಘಾಟ್ ರೋಡ್ಗಳು ಹೆಂಗೆ ಏನು ಮಸ್ತ್ ಮಾಡ್ಯಾರ ಅವನು ರೋಡ. ಬೈಕ್ ನೋಡ್ರಿ ಹೆಂಗೆ ಬಾವು. ಈಗ ನೋಡ್ರಿ ಈಗ ಲೆಫ್ಟ್ ಕರೋ ಮತ್ತೆ ಲೆಫ್ಟ್ ಅಣ್ಣ. ಸೈಡ್ ಏನು ಮಸ್ತ್ ಫೀಲ್ ಬರ್ತೈತ್ರಿ ಬೈಕ್ ಓಡ್ಸಾಕ.
ಅವನ ನೋಡಿಲ್ಲಿ ಕರ್ವಿಂಗ್ನ್ಯಾಗ. ಸೊ ಆಲ್ಮೋಸ್ಟ್ ನನಗೆ ಅನ್ಸೋ ಪ್ರಕಾರ 37 ಕಿಲೋಮೀಟರ್ ಐತಿ ನಾ ಕೊಟ್ಟಿವ್ರು. ಆಲ್ಮೋಸ್ಟ್ ಎಲ್ಲ ಇದರ ಹಿಂಗ ರೋಡ್ ಐತೆ ಅನಿಸ್ತೈತಿ ನನಗೆ. ಬಟ್ ಆ ಕ್ಲೈಮೇಟ್ ಎಲ್ಲ ಫುಲ್ ಮಳೆ ಆಗಂಗೆ ಐತಿ. ಯಾವಾಗ ಮಳೆ ಬರೋದು ಗೊತ್ತಿಲ್ಲ. ಸೊ ಸೇಫ್ಟಿಗೆ ಅಂತ ಹೇಳಿ ನಮ್ಮ ಕ್ಯಾಮ್ರಾ ನಾವು ತೆಗಿಗೆ ಒಳಗೆ ನೋಡ್ರಿ ಎಲ್ಲ ಬೈಕ್ ಹೆಂಗ್ಲಿ ಏನಕ್ಕಾವ ಒಬ್ರಿಗಿಂತ ಒಬ್ರು. ಹಾ, ಇದು ನಿಜವಾದ ಜೀವನ ಅಂದ್ರ ನೋಡ್ರಿ ಹೆಂಗ್ ಹೋಗ್ತಾರ ನಮ್ಮ ಬೈಕರ್ಸ್ ಎಲ್ಲ. ಸೊ ಕೊಟ್ಟಿಯೂರ್ಗೆ ಹೋಗ್ಬೇಕಾರ ಇತ್ತು. ಕೊಟ್ಟಿಯೂರ ಇನ್ನೊಂದು 24 ಕಿಲೋಮೀಟರ್ ಐತಿ. ಅಲ್ಲಿ ಒಂದು ಸ್ಟೇಟ್ ರೋಡ್ ಹೋಗತಿ, ಒಂದು ಒಳಗಡೆ ಹೋಗತಿ. ಒಳಗಡೆ ಹೆವಿ ವೆಹಿಕಲ್ಸಿಗೆ ಅಲಾವ್ ಇಲ್ಲ ಅಂತ, ಬೈಕ್, ಕಾರ್ಸ್, ರಿಕ್ಷಾ ಇದಷ್ಟು ಹೋಗೋದಂತ. ಬಟ್ ಎದಕ್ಕಂದ್ರೆ ಇಲ್ಲಿ ಏನೋ ಜಾಸ್ತಿ ಹಿಲ್ ಕ್ಲೈಂಬ್ ಆಗೋದು, ಸ್ವಲ್ಪ ಅಂದ್ರೆ ಹಿಲ್ ಕ್ಲೈಂಬ್ ಮಾಡೋದು, ಸ್ವಲ್ಪ ಜಾಸ್ತಿ ಅಪ್ ಇರೋದು, ಸ್ವಲ್ಪ ಅಬೋರ್ಡಿಂಗ್ ಟೈಪ್ ಐತತ. ಅಂದರೆ ಹೆವಿ ವೆಹಿಕಲ್ಸ್ ನಡೆಯಂಗಿಲ್ಲತ್ತ. ಸೊ ನಮ್ಮ ಹುಡುಗರು ಏನು ಡಿಸೈಡ್ ಮಾಡ್ಯಾರು, ನಾರ್ಮಲ್ ರೋಡ್ ಏನೋ ಹೋಗೋದು ಬೇಡ, ಇದೇನೈತ್ಲೆ ಇದಕ್ಕೆ ಹೋಗೋನು, ರಿಸ್ಕ್ ತಗೊಂಡು ಹೋಗೋಣ ತಂದಾರು. ಸೊ ಈಗ ಹೊಂಟದು ನೋಡು. ಇಲ್ಲಿಂದ ಒಂದು 23 ಕಿಲೋಮೀಟರ್ ಐತಿ. ಏನೈತಿ ರಿಸ್ಕ ನೋಡೋಣ. ಇವೆಲ್ಲ ನಾರ್ಮಲ್ ಹಿಲ್ಸ್ ಅದಾವ. ಇವು ನಮ್ಮ ಶೋಭಿಗೆ ಅಂತ ದೊಡ್ಡ ಮಾತಲ್ಲ ಇವು. ಯಾರಾಕ ನಮ್ಮ ಶೋಭಿ 2ನೇ ಗೇರ್ನಾಗ 3ನೇ ಗೇರ್ನಾಗ ಆರಾಮ ಏರೋ ಕಳಿತ್ರಲ್ಲ. ನೋಡಿ ಜಿಗಿತಾಳ ಹೆಂಗೆ. ಊರ ಬತ್ಲ ಇಟ್ರಾಗ ಒಂದು ಮೀನು ಮಾರುಕಟ್ಟೆ. ನಾ ಈ ರೋಡಿಗೆ ಒಂದ್ಸಲ ಬಂದಿದ್ದೆ ಅನ್ಸಾತೈತಿ, ಬಟ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ನಾವೆಲ್ಲ ಫ್ರೆಂಡ್ಸ್ ಬರೋರ್ಗು ವೇಟ್ ಮಾಡೋಣ. ನಾವು ಸಾಯಂಕಾಲ 5 ಗಂಟೆಗೆ ಇಲ್ಲಿ ಕೊಟ್ಟಿಯೂರು ರೀಚ್ ಆದ್ವಿ. ಅದಾದಮೇಲೆ ಸ್ವಲ್ಪ ಮಳೆ ಜಾಸ್ತಿ ಇತ್ತು, ಅದಕ್ಕೆ ರೂಮೆಲ್ಲ ನೋಡ್ತಾ ಇದ್ವಿ. ಹಾಗೆ ರೂಮ್ ನೋಡಿ ಎಲ್ಲ ರೂಮೆಲ್ಲ ಇಟ್ಬಿಟ್ಟು ಈಗ ಆಲ್ಮೋಸ್ಟ್ 7 o'clock ಆಗಿದೆ. ಈಗ ದರ್ಶನ ಮಾಡೋಕ್ಕೆ ಎಲ್ಲ ನಾವು ಮತ್ತು ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ವಿ. ಸೊ ಬರೋರೆಲ್ಲ ಹೇಳ್ತವ್ರೆ ಆಲ್ಮೋಸ್ಟ್ 4 hours ಆಗತ್ತಂತ. ಬಟ್ ನೋಡೋಣ, ಯಾಕಂದ್ರೆ ನೈಟು ರಶ್ ಕಮ್ಮಿ ಇರ್ಬೋದು ಅನ್ಸುತ್ತೆ. ಬಟ್ ವೀಕೆಂಡ್ ಇರೋದ್ರಿಂದ ಆ್ಯಸ್ ಯೂಶ್ವಲ್ ಸೇಮ್ ರಶ್ ಇರುತ್ತೆ. ಈಗ ಹೋಗ್ಬಿಟ್ಟು ನೋಡೋಣ ಎಷ್ಟೊತ್ತಾಗುತ್ತೆ ಏನಂತ. ನಮ್ಮ ಬಾಯ್ಸ್ ಎಲ್ಲ ರೆಡಿ ಆಗವ್ರೆ. ಚಲೋ ಯಾವಾಗಲೂ ಹಂಗೆ ಮಾಡ್ತಾನೆ. ಸೊ ನಾವು ಕೊಟ್ಟಿಯೂರು ಮುಗಿಸ್ಕೊಂಡ ನೆಕ್ಸ್ಟ್ ಅಲ್ಲೇ ಸ್ಟೇ ಮಾಡ್ಬೇಕಂತ ಪ್ಲಾನ್ ಮಾಡಿದ್ವಿ. ಬಟ್ ಬೇಡ, ಬೇರೆ ಕಡೆ ಮುಂದಂದ್ರ ನಾವ ಕಣ್ಣೂರ ಬೀಚ್ ನೋಡ್ಬೇಕಂತ ಪ್ಲಾನ್ ಮಾಡಿದ್ವಿ. ಸೊ ಅಲ್ಲೇ ಹೋಗಿ ಸ್ಟೇ ಮಾಡೋಣ ಅಂತ ಹೊಂಟು. ಬಟ್ ಊಟಕ್ಕೆ ಮಾಡಲ್ಲ ಎಲ್ಲಿ ಸಿಗತ್ತಿಲ್ಲ. ಅದಕ್ಕೆ ಎಲ್ಲೋ ಒಂದು ಹೈವೇತಿಗೆ ಬಂದ ಒಂದ್ ಕಡೆ ಎಲ್ಲ ಸ್ಟಾಪ್ ಮಾಡಿದ್ವು. ಏನೋ ರೈಸ್ ಮಾಡ್ಸತಾರಂತ. ಸೊ ಮಾಡಿದ್ಮೇಲೆ ತಿಂದ ನೋಡ್ಬೇಕು ಇಲ್ಲಿ ಸ್ಟೇ ಮಾಡ್ದಾಕೈತಿ ಏನ್ ಅಲ್ಲೇ ಸ್ಟೇ ಮಾಡ್ದಾಕ ಗೊತ್ತಿಲ್ಲ. ಆಯ್ತು ತನಕ ಬಾಯ್ ಎಲ್ಲ ಆರಾಮಿರಿ. ಬಾಯ್.